ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಈ ಒಂದು ದಿನ ನಾವು ಗಾಜಿನ ಮುಂದುವರೆದ ಭಾಗವನ್ನು ಈ ಒಂದು ದಿನ ಚರ್ಚಿಸೋಣ. ಹಿಂದಿನ ತರಗತಿಯಲ್ಲಿ ನಾವು ಗಾಜು ಎಂದರೇನು ಮತ್ತು ಗಾಜಿನ ವಿಧಗಳು ಮತ್ತು 4 ಗಾಜುಗಳ ಕುರಿತು ವಿವರಣೆಯನ್ನು ನೀಡಿದ್ದೇವೆ. ಈ ಒಂದು ದಿನ ಮುಂದುವರೆದ ಭಾಗವನ್ನು ನೋಡೋಣ. ಮೊದಲನೇದಾಗಿ ಪೈರೆಕ್ಸ್ ಗಾಜು. ಸೊ ಗಾಜಿನಲ್ಲಿ ನೆಕ್ಸ್ಟ್ ಬರುವ ಗಾಜು ಯಾವುದಂದರೆ ಪೈರೆಕ್ಸ್ ಗಾಜು. ಸೊ ಈ ಗಾಜಿನಲ್ಲಿ ಯಾವ ಕಚ್ಚಾ ಪದಾರ್ಥಗಳನ್ನು ಸೇರಿಸ್ತಾರೆ ಮತ್ತು ಇದು ಅದಕ್ಕೆ ಯೂಸ್ ಮಾಡ್ತಾರೆ ಅಂಬದ ಬಗ್ಗೆ ತಿಳ್ಕೊಂಬಮ್ಮಿ. ಈ ಒಂದು ಪೈರೆಕ್ಸ್ ಗಾಜು ರೆಡಿ ಮಾಡಬೇಕಿತ್ತಂದರೆ ಇದಕ್ಕೆ ಮರಳು, ಸುಣ್ಣ ಮತ್ತು ಯಾವ ಧಾತು ಸೇರ್ಪಡೆ ಮಾಡ್ತಾರಂದರೆ ಬೋರಾನ್ ಮತ್ತು ಆಲ್ಕಲೈಟ್ ಕಾರ್ಬೋನೇಟ್ಗಳನ್ನು ಸೇರಿಸಿ ಈ ಪೈರೆಕ್ಸ್ ಗಾಜನ್ನು ರೆಡಿ ಮಾಡ್ತಾರೆ. ಏನೇನು ಆ್ಯಡ್ ಮಾಡ್ತಾರೆ? ಮರಳು, ಸುಣ್ಣ ಮತ್ತು ಬೋರಾನ್, ಆಲ್ಕಲೈಟ್ ಕಾರ್ಬೋನೇಟ್ಗಳನ್ನು ಸೇರಿಸಿ ಒಂದು ಪೈರೆಕ್ಸ್ ಗಾಜು ರೆಡಿ ಮಾಡ್ತಾರೆ. ನೆಕ್ಸ್ಟು ಎರಡನೇದಾಗಿ ರಾಸಾಯನಿಕ ಪ್ರಯೋಗಾಲಯದ ಉಪಕರಣಗಳನ್ನು ತಯಾರಿಸಲು ಬಳಸುತ್ತಾರೆ. ಹೆಚ್ಚಾಗಿ ಈ ಪೈರೆಕ್ಸ್ ಗಾಜನ್ನು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಈ ಒಂದು ಗಾಜಿನ ಉಪಕರಣಗಳನ್ನು ತಯಾರಿಸಲು ಈ ಒಂದು ಪೈರೆಕ್ಸ್ ಗಾಜು ರೆಡಿ ಮಾಡ್ತಾರೆ ಅಂತ ಹೇಳ್ಬೋದು. ಹೆಚ್ಚಾಗಿ ಇದೊಂದು ಪೈರೆಕ್ಸ್ ಗಾಜು ಜಾಸ್ತಿ ಎದರಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈಗ ನಾವು ಔಷಧಿ ಬಾಟಲ್ಗಳು ಇರ್ತವೆ ಗಾಜಿಂದು, ಅವು ಮತ್ತು ಓವನ್ ಹೆಚ್ಚಾಗಿ ಕಿಚನ್ನಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಒಂದು ಓವನ್ ಮತ್ತು ಔಷಧಿ ಬಾಟಲ್ಗಳನ್ನು ಈ ಒಂದು ಪೈರೆಕ್ಸ್ ಗಾಜು ನಾವು ಓವನ್ ಅಂತ ನೆನಪಿಟ್ಕೊಂಡ್ರೆ ಸಾಕು, ಈ ಒಂದು ಪೈರೆಕ್ಸ್ ಗಾಜು ನೆನಪಿಟ್ಕೋಬೋದು. ಮತ್ತು ಈ ಗಾಜನ್ನು ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದರೆ ಬೋರೋಸಿಲಿಕೇಟ್ ಗಾಜು ಅಂತ ಕರೀತಾರೆ. ಪೈರೆಕ್ಸ್ ಗಾಜಿಗೆ ಇನ್ನೊಂದು ಹೆಸರು ಬೋರೋಸಿಲಿಕೇಟ್ ಗಾಜು. ಮತ್ತು ಇದಕ್ಕೆ ಇನ್ನೊಂದು ಹೆಚ್ಚಾಗಿ ಬೋರಾನ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳನ್ನು ಸೇರಿಸಿ ಈ ಒಂದು ಪೈರೆಕ್ಸ್ ಗಾಜು ಉಪಯೋಗ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಸುರಕ್ಷತಾ ಗಾಜು, ಅದಕ್ಕೆ ಇನ್ನೊಂದು ಹೆಸರು ಪರ್ಪ್ಲೆಕ್ಸ್ ಗಾಜು. ಇಲ್ಲಿ ಹೆಸರೇ ಹೇಳುವಂತೆ ಸುರಕ್ಷತೆ ಅಂದರೆ ನಮ್ಮ ಸುರಕ್ಷತೆಗೆ ಮನುಷ್ಯರು ಅಂದರೆ ಮಾನವನ ಸುರಕ್ಷತೆಗಾಗಿ ಯೂಸ್ ಮಾಡುವ ಗಾಜು ಅಂದರೆ ಇದಂತೆ ಹೇಳ್ಬೋದು. ಈ ಗಾಜನ್ನು ತಯಾರಿಸುವಾಗ 2 ಗಾಜಿನ ಹಾಳೆಗಳ ಮಧ್ಯದಲ್ಲಿ ಪರ್ಪ್ಲೆಕ್ಸ್ ಅಥವಾ ಪ್ಲೆಕ್ಸಿ ಎಂಬ 2 ಸಂಯೋಜಿತ ಹಾಳೆಯನ್ನು ಈ 2 ಗಾಜಿನ ಹಾಳೆಗಳ ಮಧ್ಯೆ ಸ್ಯಾಂಡ್ವಿಚ್ ಮಾಡಿ ಛಿದ್ರ ನಿರೋಧಕ ಗಾಜನ್ನು ತಯಾರಿಸ್ತಾರೆ. ಅಂದರೆ ಇದು ಪರ್ಪ್ಲೆಕ್ಸ್ ಮತ್ತು ಪ್ಲೆಕ್ಸಿ ಎಂಬ 2 ಹಾಳೆ ಥರ ಅಂತಂತಾರೆ ಸುರಕ್ಷತೆಗಾಗಿ. ಅಂದರೆ ಏನಾದರೂ ಯಾರಾದರೂ VIP ಇದ್ದಾಗ ಅವರು ಕಾರ್ಗಳಿಗೆ ಅಥವಾ VIP ಸಲುವಾಗಿ ಈ ಒಂದು ಗಾಜನ್ನು ಬಳಸ್ತಾರೆ. ಈ ಗಾಜಿನಲ್ಲಿ 2 ವಿಧ ಸಂಯೋಜಿತ ಹಾಳೆ ನೋಡ್ಬೋದು, ಪರ್ಪ್ಲೆಕ್ಸ್ ಮತ್ತು ಪ್ಲೆಕ್ಸಿ. ಇದು ಗುಂಡು ಏನಾರ ತಗಲಿದ್ರೂ ಸಹ ಇವೆರಡು ಹಾಳೆಗಳ ದಾಟಿ ಅದು ಏನು ಮಾಡೋಂಗಿಲ್ಲ, ಹೋಗಂಗಿಲ್ಲ. ಅದಕ್ಕೆ ಇದೊಂದು ಛಿದ್ರ ನಿರೋಧಕ ಗಾಜು ಅಂತ ಹೇಳ್ಬೋದು. ಅಂದರೆ ಇದು ಗಾಜು ಒಡೆಯೋದಿಲ್ಲ, ಬುಲೆಟ್ ಹೊಡೆದಂಗೂ ಅದು ಒಡೆದು ಬುಲೆಟು ಒಳಗೆ ಹೋಗೋದಿಲ್ಲ. ಅದ್ರ ಸಲುವಾಗಿ ಇದನ್ನು ಸುರಕ್ಷತೆ ಸಲುವಾಗಿ ಬಳಸ್ತೀವಿ. ಈ ಗಾಜು ಗುಂಡು ನಿರೋಧಕ ಆಗಿರ್ತದೆ, ಅಂದರೆ ಗುಂಡುಗಳು ಹೊಡೆದ್ರೆ ಅದು ಒಳಗೆ ಹೋಗೋಂಗಿಲ್ಲ. ಮತ್ತು ವಿಮಾನಗಳ ಕಿಟಕಿಯಲ್ಲಿ, ಆಟೋಮೊಬೈಲ್ಗಳಲ್ಲಿ ಇದನ್ನು ಬಳಸ್ತೇವೆ. ವಿಮಾನ ಕಿಟಕಿಗಳಲ್ಲಿ ಸಹ ಈ ಒಂದು ಸುರಕ್ಷತಾ ಗಾಜು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಫೋಟೋಕ್ರೋಮಿಕ್ ಗಾಜು. ಇದೊಂದು ವಿಶೇಷವಾದಂಥ ಗಾಜಾಗಿದ್ದು ಈ ಗಾಜಿಗೆ ಬೆಳಕಿಗೆ ಹೋದಂತೆ ತಾತ್ಕಾಲಿಕವಾಗಿ ಕಪ್ಪು ಬಣ್ಣಕ್ಕೆ ತಿರುತ್ತದೆ. ಇದು ಬೆಳಕಿಗೆ ಹೋದಾಗ ಫೋಟೋಕ್ರೋಮಿಕ್ ಅಂದರೆ ಕ್ರೋಮಿಕ್ ಮೀನ್ಸ್ ಕಲರ್ಸ್. ಸೊ ಇದು ಇದಕ್ಕೊಂದು ವಿಶೇಷ ಆದಂತಂದರೆ ಇದು ಬೇರೆ ಕತ್ಲನ್ನಾಗಿದ್ದಾಗ ಕಲರ್ಸ್ ಆಗಿ ಕಾಣಿಸ್ತದೆ, ಮತ್ತು ಬೆಳಕಿಗೆ ಹೋದಾಗ ಇದೇನಾಗ್ತದೆ ಅಂದರೆ ಕತ್ತಲಿಗೆ ಕನ್ವರ್ಟ್ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿರುವ ಮಸೂರಗಳು ಅಲ್ಟ್ರಾವೈಲೆಟ್ ವಿಕಿರಣಕ್ಕೆ ಕಪ್ಪು ಬಣ್ಣ ಹೊಂದುತ್ತವೆ ಮತ್ತು ಬೆಳಕಿಗೆ ಬಂದಾಗ ಮೊದಲನೇ ಸ್ಥಿತಿ ಬರುತ್ತೆ. ಅಂದರೆ ಇದು ಕತ್ತಲಿನಲ್ಲಿ ತನ್ನ ಗುಣ ಏನಂದರೆ ಅಲ್ಟ್ರಾವೈಲೆಟ್ ಎಲ್ಲ ಅಂದರೆ ಕಾಮನಬಿಲ್ಲಿನ 7 ಕಲರ್ಗಳು ಸಹ ಇದು ಹೊಂದಿರ್ತದೆ ಅಂತ ಹೇಳ್ಬೋದು. ಕ್ರೋಮಿಕ್ ಮೀನ್ಸ್ ಕಲರ್ಸ್. ಮತ್ತು ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಸೌರ ರಕ್ಷಕದಲ್ಲಿ ಬಳಸುತ್ತಾರೆ. ಈ ಗಾಜಿನಲ್ಲಿ ಸಿಲ್ವರ್ ಅಯೋಡೈಡ್ ಬ್ರೋಮೈಡ್ ಇರುವುದರಿಂದ ಈ ಗುಣ. ಸೊ ನಾವು ಫೋಟೋ ಸ್ಟುಡಿಯೋದಾಗ ಫೋಟೋಗ್ರಾಫರ್ ಯೂಸ್ ಮಾಡುವಂತಹ ಧಾತು ಯಾವುದಂದರೆ ಸಿಲ್ವರ್ ಅಯೋಡೈಡ್ ಬ್ರೋಮೈಡ್ಸ್. ಸೊ ಇದು ಇರುವುದರಿಂದ ಅಲ್ಲಿ ಕಲರ್ ಫೋಟೋ ಬರ್ತಾವಂತಲೇ ಹೇಳ್ಬೋದು. ನೆಕ್ಸ್ಟು ಗಾಜಿನ ಫೈಬರ್ ಅಥವಾ ನಾರು ಗಾಜು. ಇದಕ್ಕೆ ನಾರು ಗಾಜು ಎಂಬುದು ತೆಳುವಾದ ದಾರಗಳ ರೂಪದಲ್ಲಿರುವ ಗಾಜು. ನಾರು ಗಾಜು ಅಂತಂದರೆ ಇದು ನಾರಿನ ರೂಪದಲ್ಲಿರ್ತದಂತೆ ಹೇಳ್ಬೋದು. ಇದನ್ನು ಅಗ್ನಿ ನಿರೋಧಕ ತೆರೆಗಳು ಮತ್ತು ಗಾಜಿನ ಎಲೆಗಳನ್ನು ತಯಾರಿಸಲು ಅಂದರೆ ಕರಕುಶಲ ತಯಾರಿಕೆಗಳಲ್ಲಿ ಗಾಜಿನ ಎಲೆಗಳು ಕನ್ವರ್ಟ್ ಮಾಡಲಿಕ್ಕೆ ಇದು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಹಗುರ ವಿಮಾನಗಳು ಹಾಗೂ ಹಡಗುಗಳನ್ನು ತಯಾರಿಸುವಾಗ ದುಬಾರಿ ಲೋಹಗಳ ಬದಲಿಗೆ ಈ ನಾರು ಗಾಜನ್ನು ಬಳಸ್ತಾರಂತೆ ಹೇಳ್ಬೋದು. ಹಗುರ ವಿಮಾನಗಳು ಅಂತಂದರೆ ಲೋ ಕ್ವಾಲಿಟಿ ಲೆವೆಲು ಏನಾರ ಇತ್ತು ಅಂದ್ರೆ ಅದರ ದುಬಾರಿ ಲೋಹಗಳ ಬದಲಿಗೆ ಈ ಒಂದು ಗಾಜಿನ ಫೈಬರ್ ಅಥವಾ ನಾರು ಗಾಜು ಬಳಸ್ತಾರಂತೆ ಹೇಳ್ಬೋದು. ಮತ್ತು ಹಗುರ ವಿಮಾನಗಳು ಹಾಗೂ ಹಡಗುಗಳನ್ನು ತಯಾರಿಸುವಾಗ ಅದು ಆಲ್ರೆಡಿ ಹೇಳೀನಿ. ನಾರು ಗಾಜನ್ನು ಟೆಲಿಕಮ್ಯುನಿಕೇಷನ್ಗಳಲ್ಲಿ ಮತ್ತು ಎಂಡೋಸ್ಕೋಪಿಗಳಲ್ಲಿ ಬಳಸ್ತಾರೆ. ಟೆಲಿಕಮ್ಯುನಿಕೇಷನ್ ಮೀನ್ಸ್ ಈ ಟಿ ವಿ
ಆ ಥರ ಮೊಬೈಲ್ಸ್ ಈ ಥರ ಕವರ್ಸ್ಗಳಲ್ಲಿ ಇದೊಂದು ಗಾಜಿನ ಫೈಬರ್ ಬಳಸ್ತಾರೆ ಅಂತ ಹೇಳ್ಬೋದು. ಎಂಡೋಸ್ಕೋಪಿ ಅಂತಂದರೆ ಇದು ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅದರಲ್ಲಿ ಒಂದು ಗಾಜಿನ ಫೈಬರ್ ಬಳಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಬಣ್ಣದ ಗಾಜುಗಳು. ಸೊ ಯಾವೊಂದು ಕಲರ್ಸು ಈ ಒಂದು ಗಾಜಿನಲ್ಲಿ ಸೇರಿಸ್ತವೆ ಅಂದರೆ ಫಸ್ಟ್ ಆಫ್ ಆಲ್ ಗಾಜುಗಳು ಇವು ಕಲರ್ಲೆಸ್ ಆಗಿರ್ತವೆ. ಇದಕ್ಕೆ ಕಲರ್ ಬರಬೇಕಿತ್ತಂದರೆ ಯಾವ ಗಾಜು ಸೇರ್ಪಡೆ ಮಾಡ್ತಾರೆ ಅಂದರೆ ಸೋಡಾ ಗಾಜು. ಫಾರ್ ಎಕ್ಸಾಂಪಲ್ ಸೋಡಾ ಗಾಜು ತಯಾರಿಸುವಾಗ ಫಸ್ಟ್ ಆಫ್ ಆಲ್ ಗ್ಲಾಸ್ ಅನ್ನೋದೇನಿರ್ತದೆ ಅಂತಂದರೆ ಸೊ ದ್ರವ ರೂಪದಲ್ಲಿರುವ ಗ್ಲಾಸಿಗೆ ನಾವು ಕಲರ್ಸ್ಗಳನ್ನು ಸೇರಿಸಿದಾಗ ಮಾತ್ರ ಇದು ಗ್ಲಾಸ್ಗಳು ವಿಧವಾದ ಕಲರ್ಗಳನ್ನು ನೋಡ್ಬೋದು. ಮೊದಲನೇದಾಗಿ ಇದು ಗ್ಲಾಸು ಕಲರ್ಲೆಸ್ ಆಗಿರ್ತದೆ. ನಮಗೆ ಯಾವ ಕಲರ್ ಬೇಕೋ ಅದನ್ನೇ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮಗೆ ಹಳದಿ ಬೇಕಿತ್ತಂದ್ರೆ ಏನೇ ಆಡ್ಬೋದು, ಯಾವುದು ಅಂದರೆ ಯಾವ ಒಂದು ಗಾಜು ಆ್ಯಡ್ ಮಾಡ್ಬೋದು ಅಂದರೆ ಫೆರಿಕ್ ಸಂಯುಕ್ತಗಳು. ನೀಲಿ ಇತ್ತಂತಂದರೆ ಕೋಬಾಲ್ಟ್ ಧಾತನ್ನು ಆ್ಯಡ್ ಮಾಡ್ಬೋದು. ಮತ್ತು ಹಸಿರು ಫೆರಸ್ ಮತ್ತು ಕ್ರೋಮಿಯಂ ಸಂಯುಕ್ತಗಳು. ಕೆಂಪು ಗ್ಲಾಸ್ ಬೇಕಿತ್ತಂದರೆ ನಿಕ್ಕಲ್ ಮತ್ತು ಕ್ಯೂಪ್ರಸ್ ಸಂಯುಕ್ತಗಳು ಆ್ಯಡ್ ಮಾಡುವುದರಿಂದ ಈ ಬಣ್ಣದ ಗ್ಲಾಸ್ಗಳನ್ನು ನಾವು ಪಡೆಯಬಹುದು. ನೆಕ್ಸ್ಟು ಆಪ್ಟಿಕಲ್ ಗಾಜು. ಲಾಸ್ಟ್ ಕೊನೆಯದಾಗಿ ಆಪ್ಟಿಕಲ್ ಗಾಜು. ಆಪ್ಟಿಕಲ್ ಅಂದರೆ ದಿನನಿತ್ಯ ನಾವು ಯೂಸ್ ಮಾಡುವ ಸ್ಪೆಕ್ಟ್ಗಳಲ್ಲಿ ಈ ಒಂದು ಆಪ್ಟಿಕಲ್ ಗಾಜನ್ನು ನಾವು ಬಳಸುತ್ತೇವೆ. ಇವುಗಳು ಉಷ್ಣಾಂಶ ಬದಲಾವಣೆ ಆದಂತೆ ವಕ್ರೀಭವನ ಸೂಚ್ಯಂಕ ಕೂಡ ಬದಲಾಗ್ತದೆ ಅಂತ ಹೇಳ್ಬೋದು. ಕಣ್ಣಿನ ನ್ಯೂನತೆಗಾಗಿ ಅಂದರೆ ನಾವು ಕಣ್ಣಿನಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡಲು ಈ ಒಂದು ಆಪ್ಟಿಕಲ್ ಗಾಜು ಬಳಸುತ್ತೇವೆ. ಇವುಗಳನ್ನು ಕನ್ನಡಕ, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಕ್ಯಾಮ್ರಾ ಮತ್ತು ದೃಕ್ಕೋಪಕರಣಗಳಲ್ಲಿ ಬಳಸ್ತೇವೆ. ಯಾವುದು ಆಪ್ಟಿಕಲ್ ಗಾಜು. ಇದು ರೆಡಿ ಮಾಡಬೇಕಿದ್ರೆ ಏನೇನು ಆ್ಯಡ್ ಮಾಡ್ತಾರೆ ಅಂದರೆ ಸಿಲಿಕಾನ್ ಆಕ್ಸೈಡ್, ಬೋರಾನ್ ಆಕ್ಸೈಡ್, ಸತ್ವಿನ ಆಕ್ಸೈಡ್ ಬಳಸಿ ಈ ಒಂದು ಆಪ್ಟಿಕಲ್ ಗಾಜನ್ನು ಬಳಸ್ತಾರೆ. ಸೊ ಹೆಚ್ಚಾಗಿ ನಾವಿಲ್ಲಿ ನೆನ್ಪಿಟ್ಕೋಬೋದು ಆಪ್ಟಿಕಲ್ ಗಾಜು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು. ಸೊ ಕೊನೆಯದಾಗಿ ಯಾವ ಗಾಜು ಯಾವ ವಿಧದ ಲೋಹದ ಆಕ್ಸೈಡ್ಗಳನ್ನು ಆ್ಯಡ್ ಮಾಡ್ತಾರೆ ಅಂಬೋದು ನೋಡೋಣ. ಸೊ ಕಬ್ಬಿಣದ ಆಕ್ಸೈಡ್ ಯಾವ ಕಲರ್ ಹೊಂದಿರ್ತದೆ ಅಂದರೆ ಇದ್ರ ಮೇಲೆ ಭಾಳ ಸರಿ ಕ್ವಶನ್ಸ್ ಕೇಳಿದಾರೆ. ಕಬ್ಬಿಣದ ಆಕ್ಸೈಡ್ ಬೇಕಿತ್ತಂದರೆ ಅಂದರೆ ಇದು ಯಾವ ಲೋಹದ ಆಕ್ಸೈಡ್ ಬಣ್ಣ ನೀಡ್ತದೆ ಹಸಿರು ಅಥವಾ ಕಂದು. ಮ್ಯಾಂಗನೀಸ್ ಆಕ್ಸೈಡು ಕಡು ಕಂದು ಅಥವಾ ಕೆನ್ನೇರಳೆ. ಮ್ಯಾಂಗನೀಸ್ ಡೈ ಆಕ್ಸೈಡ್ ಇದು ಪಿಂಕ್. ಆ್ಯಂಟಿಮನಿ ಇತ್ತಂದ್ರೆ ಇದು ಬಿಳಿ. ಮತ್ತು ಕೋಬಾಲ್ಟ್ ಇತ್ತಂದ್ರೆ ಕಡು ನೀಲಿ. ಗೋಲ್ಡ್ ಅಂದರೆ ರೂಬಿ ಕೆಂಪು. ಯುರೇನಿಯಂ ಇತ್ತಂದರೆ ಹಳದಿ ಅಥವಾ ಹಸಿರು. ಕಾರ್ಬನ್ ಆಕ್ಸಿಸೈಡ್ ಕಡು ಕಂದು ಅಥವಾ ಕಂದು. ಇವಿಷ್ಟು ಅಂದರೆ ಯಾವ್ಯಾವ ಲೋಹಗಳು ಯಾವ ಕಲರ್ಗಳ ಗಾಜಿನ ವಿಧಗಳು ನೀಡ್ತಾವೆ ಅನ್ನೋದು ಇದ್ರ ಮೂಲಕ ನಾವು ತಿಳ್ಕೊಳ್ಬೋದು. ಇದ್ರ ಮೇಲೆ ಸಹ ಹಲವಾರು ಬಾರಿ ಪ್ರಶ್ನೆಗಳು ಬಂದವು ಅಂತ ಹೇಳ್ಬೋದು. ಸೊ ಪ್ಲೀಸ್ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.